ಗೈಸ್ ಏನು ಗೊತ್ತಾ, ಬೆಳಗ್ಗೆಯಿಂದ ಹೋಗಿತ್ತು, ಇವಾಗ ಎದ್ದಿದ್ದೀವಿ. ಸೊ ಇವಾಗ ಹಾಗೆ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಅವಾಗ ಪಟ್ ಅಂತ ಒಂದು ಐಡಿಯಾ ಬಂತು. ಏನಂದರೆ, ನಾವಿಬ್ಬರು ಇಲ್ಲೇ ಪಕ್ಕದಲ್ಲಿ ಮಾತುಂಗ ಅಂತ ಒಂದು ಏರಿಯಾ ಇದೆ, ಅಲ್ಲಿಗೆ ಹೋಗಿ ಒಂದು ಚಾಲೆಂಜ್ ತೊಗೊಳ್ತಿದ್ದೀವಿ. ಚಾಲೆಂಜ್ ಏನಂದರೆ ಇವ್ರು ಹೇಳ್ತಾರೆ, हाँ यार 100 रुपीज़ ಇವತ್ತು ನೀವು ಹಾಯ್ತಾ ಅನ್ಸಿ ನೀವು 100 रुपीज़ ಅಂತ ನೀವು ಮಾಡ್ತೀರ. ಓಕೆ ನನ್ನಲ್ಲೇ ಹಾಂ, ಇವಾಗ ನಾವಿಬ್ಬರು ರೆಡಿ ಆಗ್ತೀವಿ. ರೆಡಿ ಆಗಿಬಿಟ್ಟು ನಮ್ಮ ಔಟ್ಫಿಟ್ ಹೇಗಿದೆ ಅಂತ ತೋರಿಸ್ತೀವಿ. ಸೊ ಗೈಸ್ ನೋಡಿ, ಇದು ನಮ್ಮ ಔಟ್ಫಿಟ್ ಫಾರ್ ಟುಡೇ. ಇವಾಗ ನಾವು ರೈಲ್ವೆ ಸ್ಟೇಷನಿಗೆ ಹೋಗ್ತಿದ್ದೀವಿ. ರೈಲ್ವೆ ಸ್ಟೇಷನ್ನ ಈ ಮಾಹಿನಿಂದ ನೆಕ್ಸ್ಟ್ ಒಂದು ಸ್ಟಾಪ್ ಅಷ್ಟೇ ಮಾತುಂಗ. ಸೊ ಅಲ್ಲಿಗೆ ಹೋದಾಗ ನೋಡೋಣ ಏನೇನು ಸ್ಟ್ರೀಟ್ ಫುಡ್ ಸಿಗುತ್ತೆ ನಮಗೆ ಇವತ್ತು ಅಂತ. ಪ್ರಿಯಾನ ನೋಡಿ ಫುಲ್ ಖುಷಿಯಲ್ಲಿದ್ದಾರೆ. ನಾವಿವಾಗ ಸದ್ಯಕ್ಕೆ ಮಳೆ ಇಲ್ಲ, ಮಳೆ ಇದ್ದಿದ್ರೆ ತುಂಬ ಕಷ್ಟ ಆಗ್ತಿತ್ತು, ಮಳೆ ಇಲ್ಲ ಇವಾಗ. ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ഹലോ ഗൈസ്, അപ്പോൾ നമ്മൾ നാട്ടിൽ എത്തി. ഇനി നമ്മുടെ പ്ലാൻ എന്താണെന്ന് നോക്കാം. അപ്പോൾ ഹലോ ഗൈസ്, നമ്മളിവിടെ എത്തി. ഒരു ഷോപ്പിൽ എന്താ 20 റുപ്പീസിന് വെജ് മഞ്ചൂരിയൻ തരാമെന്ന് പറഞ്ഞിട്ടുണ്ട്. സാനു അല്ലേ, 20 റുപ്പീസിന് വെജ് മഞ്ചൂരിയൻ. ಇದಕ್ಕೆ 15 ರುಪೀಸ್, 2 ಕೋನ್ ಐಸ್ ಕ್ರೀಮ್. 30 + 20 50 rupees. ಓಕೆ. അപ്പോൾ നമ്മൾ ഒരു ഗോപി കഴിച്ചു, പിന്നെ പാനിപൂരി, ദഹിപ്പൂരി, പിന്നെ ഐസ്ക്രീം കഴിച്ചു. ഇനി നമ്മുടെ അടുത്തുള്ള ബാലൻസ് എന്ന് പറയുന്നത് 70, 80 ആൻഡ് 85. ഇനി ബാക്കി എന്താണെന്ന് നോക്കാം കേട്ടോ. ಇಷ್ಟು ತಿಂದರೆ ಇನ್ನೂ ಒಂದಿಗೆ 5 ರೂಪಾಯಿ ಇದೆ. ಗೈಸ್, ಫೈನಲಿ ನಮ್ಮ ಚಾಲೆಂಜ್ ಮುಗೀತು. ಚಾಲೆಂಜ್ ಫಿನಿಶ್. 5 ರೂಪೀಸ್ ಇತ್ತಲ್ಲ, ಅದರಲ್ಲಿ ನಾವು ಈಗ ಈ ಮಾಹಿಮಲ್ಲಿ ಇದು ಚಟ್ಪಟ ದಾಲ್ ಫ್ರಮ್ ಹಲ್ದಿರಾಮ್ಸ್ ಅದನ್ನು ತೊಗೊಂಡಿದ್ದೀವಿ. ಸೊ ವಿಲ್ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್.